ಕೆಂಚು ಏನಾಯಿತು? ಯಾಕೆ ಏನೇನು ತಿಂದೆ? ಏನು ತಿಂದೆ? ಏನಾದ್ರು ತಿಂದ? ಇಲ್ಲ. ಮತ್ತೆ ಯಾಕೆ ಕೆಮ್ಮು ಬಂತು? ಮಳೆ ಹೌದಾ, ಸಿರಪ್ ಹಾಕ್ಲಾ? ಬೇಡಮ್ಮ. ಯಾಕೆ? ಇವತ್ತು ನ್ಯೂಸಲ್ಲಿ 11 ಜನ ಚಿಕ್ಕ ಮಕ್ಕಳು ಸಿರಪ್ ಕೊಟ್ಟು ಸತ್ತೋಗ್ತವ್ರೆ. ಬೇಡಮ್ಮ, ಕಷಾಯ ನಮಗೆ. ಕಷಾಯ ಕೊಡ್ಲಾ? ಸರಿ, ಕಷಾಯ ನಿಂಗೆ ಬರುತ್ತಾ ಮಾಡೋಕ್ಕೆ? ನೀನೇ ಮಾಡ್ಕೊತೀಯಾ? ಇಲ್ಲ ಅಮ್ಮ, ನನಗೂ ಕಷಾಯ ಮಾಡೋದು ಹೇಳ್ಕೊಡ್ತೀಯಾ? ಹೇಳ್ಕೊಡ್ತೀನಿ ಬಾ. ಬಿಸಿನೀರಿಗೆ ಮೆಣಸು ಇಲ್ಲ ಈ 3 ಹಾಕ್ಕೊಂಡು ಅದು ಚೆನ್ನಾಗಿ 2 ಗ್ಲಾಸ್ ನೀರು ಹಾಕಿದ್ದೀವಿ. ಗಟ್ಟಿ ಆಗಿದೆ ಅಂತ ಅಂದರೆ ನೀರೋಗಿ ಗಟ್ಟಿ ಆಗುತ್ತೆ. ಗಟ್ಟಿ ಆಗಿದೆ ಅಂತ ಅಂದರೆ ಕಷಾಯ ಆಗಿದೆ ಅಂತ ಅರ್ಥ. ಚೆನ್ನಾಗಿ ಒಂದು 1/4 ಗಂಟೆ ಬೇಯಿಸ್ಬೇಕು ಅದನ್ನು. ಮೆಣಸು, ಬೆಳ್ಳುಳ್ಳಿ, ಒಣಶುಂಠಿ. ಕಷಾಯ ರೆಡಿ ಇದೆ. ಇದನ್ನು ಚಿಕ್ಕ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಕೂಡ ತೊಗೋಬೋದು. 10 ml ಥರ ಮಕ್ಕಳಿಗೆ ದಿನಕ್ಕೆ 4 ಸರಿ 5 ಸರಿ ಕೊಡ್ತಾ ಬಂದರೆ ಕೆಮ್ಮು ಒಂದಿಂದಲೇ ಕಂಟ್ರೋಲಿಗೆ ಸಿಗುತ್ತೆ. ಯಾವುದೇ ಸಿರಪ್ ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. 3 ರಿಂದ 6 ವರ್ಷ ಮಕ್ಕಳಿಗೆ 1 ಸ್ಪೂನ್ ಸಾಕು. 6 ರಿಂದ 9 ವರ್ಷದ ಮಕ್ಕಳಿಗೆ 2 ಸ್ಪೂನ್ ಹಾಕ್ತಾ ಬರ್ರಿ. ದಿನಕ್ಕೆ 5 ಸಲ ಹಾಕಿ. ದೊಡ್ಡವರು ಕೂಡ ಅರ್ಧ ಗ್ಲಾಸ್ ಥರ ಕುಡಿಬೋದು. ಚಿಕ್ಕ ಮಕ್ಕಳು ಕಷಾಯ ಕುಡಿಯೋಕ್ಕೆ ಇಷ್ಟಪಡಲಿಲ್ಲ ಅಂತ ಅಂದರೆ ಬಿಸಿನೀರಿಗೆ ಜಸ್ಟ್ 1 ಸ್ಪೂನ್ ಹಾಕಿ 1 ಬಾಟಲ್ ಹೋಗಿ ಅದನ್ನು ಯೂಸ್ ಮಾಡಲಿಕ್ಕೆ ಹೇಳಿ. 2-3 ಡೇಸಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಸೊ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ.